ಇವತ್ತು ನಾನು ಸುಂದ್ರಿ ಅಕ್ಕಗೋಸ್ಕರ ಮಟನ್ ಪಲ್ಯ ಮತ್ತು ಮಟನ್ ಸಾರು ರಾಗಿ ಮುದ್ದೆ ಎಲ್ಲ ಮಾಡಾಕತ್ತಾನ. ಇದೆಲ್ಲ ಸುಂದ್ರಿ ಅಕ್ಕಗೋಸ್ಕರ. ಆಕೆ ಇಷ್ಟು ದಿನ ಕಷ್ಟಪಟ್ಟಾಳ. ಈಗ ಆಕೆಗೋಸ್ಕರ ನಾನೊಂದು ಸಣ್ಣ ಸಹಾಯ ಮಾಡಾಕತ್ತ. ಸಹಾಯ ಅಂತಲ್ಲ, ಆಕೆ ಬಿಸಿ ಬಿಸಿದ ಈ ಮನ್ಯಾಗ ಉಣ್ಬೇಕು ಅನ್ನೋದು ನನ್ನ ಆಸೆ ಆಗೈತಿ. ಸುಂದ್ರಿ ಅಕ್ಕ ಏನು ಮಾಡಾಕತ್ತೀರ? ಬಾ ಇಲ್ಲೇ. ಏನಂಕಿತ ಎದು ಕರ್ದಿ? ಅಕ್ಕ, ಇವಾಗ ಬಿಸಿ ಬಿಸಿದ ಮಟನ್ ಪಲ್ಯ ಮಟನ್ ಸಾರು ರಾಗಿ ಮುದ್ದೆ ಮಾಡೇನ. ಊಟ ಮಾಡ್ಬಾ. ಬಿಸಿ ಬಿಸಿದ ನಿನಗೆ ಹಚ್ಕೊಡ್ತೇನೆ. ನೀನು ಹೊರತುಂಬ ಊಟ ಮಾಡ್ಬಾ. ಈ ಮನ್ಯಾಗ ನೀನು ಬಿಸಿ ಬಿಸಿದ ಉಣ್ಬೇಕು. ಅದನ್ನು ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನೀನು ತಂಗ್ಳನ್ನ ಉಂಡು ಹಳಸಿದನ ತಿಂದು ಹೋಗಿದಿ. ಈ ಮನೆಗೆ ನೀನು ಬಿಸಿ ಬಿಸಿದ ಉಣ್ಲಿ ಅಂತ ನನ್ನ ಆಸೆ. ನಾನು ನನ್ನ ಕೈಯಾರ ಬಡಿಸ್ಬೇಕು ಅನ್ನೋದು ಆಸೆ ಆಗೈತಿ. ನೀನು ಕುಂತ್ಕೊಂಡು ಊಟ ಮಾಡಕ್ಕ ಅಲ್ಲ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ಲ. ನಿಜವಾಗ್ಲೂ ನೀನು ನನ್ನ ತಂಗಿ ಅಮ್ಮನ ಥರನೇ ಇದೆಯಾ. ನಿನ್ನ ಥರ ಬಹಿನಿ ಸಿಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಂದೇ ಫ್ಯಾಮಿಲಿಯವ್ರು ಆಗಿರ್ಬೋದು, ಆದರೂ ಕೂಡ ಸ್ವಾರ್ಥಿ ಅನ್ನೋದು ತುಂಬ ಜನ ಇರ್ತಾರೆ. ಆದರೆ ನೀನು ಎಷ್ಟು ಒಳ್ಳೆ ಮನಸ್ಸಿರೋಳು. ನಿಜವಾಗ್ಲೂ ನಿನ್ನಂತವಳು ನಮ್ಮ ಮನೆಗೆ ಸಸಿಯಾಗಿ ಸಿಕ್ಕಿರೋದು ನಮ್ಮನೆ ನಮ್ಮಪ್ಪ ನಮ್ಮ ತಮ್ಮ ಮಾಡಿರೋ ಪುಣ್ಯ ಅಂತ ಅನಿಸುತ್ತೆ. ಸರಿ, ಆದರೆ ಚಿಕ್ಕಮ್ಮದು ಬರಲಿ. ಚಿಕ್ಕಮ್ಮ ಇಲ್ಲ ಅಂದರೆ ನಾನು ಉನ್ನತನಂದು ಗೊತ್ತಾದ್ರೆ ಅಡುಗೆ ಎಲ್ಲ ಹೋಗಿ ತಿಪ್ಪಿಗೆ ಎಸೆದು ಬರ್ತಾಳೆ. ಭಾಳ ಇದ್ದಾಳೆ, ನಿನಗೆ ಗೊತ್ತೇ ಇರಬೇಕಲ್ಲ. ಅದು ಅವ್ರು ಮಾಡಿದ ತಿಪ್ಪಿಗೆ ಎಸೆದು ಬರ್ತಿದ್ರು. ಇವಾಗ ನಾನು ಮಾಡೀನಿ, ಅದನ್ನ ಹೆಂಗೆ ಹೋಗಿ ತಿಪ್ಪಿಗೆ ಎಸೆದು ಬರ್ತಾರೋ? ತಿಪ್ಪಿಗೆ ಎಸೆದು ಬರೋಕೆ ನಾನು ಬಿಡ್ತೇನೆ ನೀನು? ಹಾಗೆಲ್ಲ ಏನು ಆಗಂಗಿಲ್ಲ ಅಕ್ಕ. ನೀನು ಕುಂತ್ಕೊಂಡು ಊಟ ಮಾಡು. ನೀನೇನೋ ಆಗಂಗಿಲ್ಲ ಅಂತಂತೀಯ ಅಂಕಿತ. ಆದರೆ ಹಂಗಾದ್ರೆ ಏನು ಮಾಡೋದು? ನನಗದ ಭಯ. ಅಯ್ಯೋ ಅಕ್ಕ, ನೀನು ಸುಮ್ಮನೆ ಕೂತ್ಕೋ. ಕುಂದ್ರಕ್ಕ, ನಾನು ಹೇಳ್ತೀನಿ. ಇವಾಗ ನೀನೇನು ಕುಂದಿರ್ತೀಯ? ನಾನು ಬಂದು ಕುಂದಿರ್ಸ್ಲಾ? ಸರಿ ಕೂತ್ಕೋತೀನಿ. ಹೌದು, ನಿನಗೂ ಇದೆಲ್ಲ ಮಾಡಕ್ಕೆ ಬರ್ತೈತಿ? ಮತ್ತು ಇದೆಲ್ಲ ಬರಂಗಿಲ್ಲ ಅಂತ ಅಂತಿದ್ದಿ. ಇವಾಗ ನೋಡಿದ್ರೆ ಇಷ್ಟೆಲ್ಲ ವೆರೈಟಿ ಮಾಡಿದಿ. ನಾನೇನೋ ನಿನಗೆ ಬರಂಗಿಲ್ಲ. ನೀನು ಅಲ್ಲೆಲ್ಲ ಫಾರಿನಲ್ಲಿ ಎಲ್ಲ ಕಲ್ತು ಬಂದಿದ್ಯಾ. ಅಲ್ಲೆಲ್ಲ ಈ ಥರ ಏನೇನೋ ಮಾಡ್ತಾರಲ್ಲ, ಸ್ಯಾಂಡ್ವಿಚ್ಚು ಅದು ಇದು ಮಾಡ್ಕೊಂಡು ತಿಂತೀಯನೋ ಅಂತ ಅಂದ್ಕೊಂಡಿದ್ನಿ. ನೀನು ಈ ಥರ ಎಲ್ಲ ಮಾಡಕ್ಕೆ ಕಲ್ತಿದ್ಯಾ ಅಂದರೆ ಗ್ರೇಟ್ ಬಿಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು? ಚಲೋ ಬರತ್ತಾವೇನ್ರಿ? ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆದಷ್ಟು ನಿಮ್ಗೆ ವೀಡಿಯೋ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಊರಿಗೆ ಹೋದಾಗ ಆಗಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದಮೇಲೆ ಹಾಕ್ತೀನಿ. ಅಲ್ಲಿವರೆಗೂ ವೀಡಿಯೋ ಮಾಡಿರೋದನ್ನು ನಾನು ನಿಮಗೆ ಡೈಲಿ ಒಂದೊಂದು ಎಪಿಸೋಡ್ನ ನಾನು ನಿಮಗೆ ತಪ್ಪೇ ಹಾಕ್ತೀನಿ. ಮಿಸ್ ಮಾಡಿದೆ ನೋಡಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಸಬ್ಸ್ಕ್ರೈಬು ಸದಾ ನನ್ನ ಮೇಲೆ ಇರಲಿ. ನಿಮ್ಮ ವ್ಯೂಸು ಜಾಸ್ತಿ ಬರಲಿ ಅಂತ ಆ ದೇವ್ರ ಹತ್ರ ಕೇಳ್ತಾ, ನಿಮ್ಮ ಹತ್ರನೂ ಕೇಳ್ತಾ, ನೀವು ನೋಡಿದ್ರೆ ತಾನೇ ವ್ಯೂಸ್ ಆಗೋದು. ಸೊ ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ವ್ಯೂಸ್ ಏನೋ ಜಾಸ್ತಿ ಬರಲಿ. ತುಂಬ ಆಸೆ ಇದೆ. ಒಂದು 5,000 ಡೈಲಿ ಒಂದು ವಿಡಿಯೋಗೆ 2 ಇಲ್ಲ 3 ಇಲ್ಲ 4,000. ಲಾಸ್ಟ್ ನನ್ನ ಆಸೆ ಇರೋದು 5,000ವರೆಗೂ. ಅಷ್ಟು ನೋಡಿದ್ರೆ ಸಾಕು ನನಗೆ. 2,000 ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಅಷ್ಟು ನೋಡೋದೇ ಇಲ್ಲ. ಸೊ ಒಂಥರ ಬೇಜಾರಾಗುತ್ತೆ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಅಡುಗೆ ಮನೆಯಾಗ ಗಮ್ಮಂತ ವಾಸನೆ ಬರಾಕತ್ತೈತಿ. ಅಲ್ಲ, ಈಕೆ ಅಡುಗೆ ಬರಂಗಿಲ್ಲ ಅಂತ ಅನ್ನತ್ತಾಳು. ಏನು ಸುಂದ್ರಿ ಮಾಡಕತ್ತಾಳೆ ಮತ್ತೆ? ಸುಂದ್ರಿ ಆದ್ರೆ ಅರ್ಧ ಊರಿಗೆ ಘಮ ಬರುವಂಗೆ ಅಡುಗೆ ಮಾಡ್ತಾಳೆ. ಇದು ಹಂಗೆ ಬರತ್ತಂದ್ರೆ ಸುಂದ್ರಿ ಏನಾರ ಅಡುಗೆ ಮಾಡಕ್ಕೆ ಕುಂತಾಳೆ ಏನು? ಆಕೆನ ಮಾಡಕ್ಕೆ ಕುಂತಂಗೆ ಇರಂಗಿಲ್ಲ. ಈಕೆ ಏನೋ ಕಿತ್ವಿ ಮಾಡ್ತಿರ್ತಾಳೆ. ನಾನು ಸೊಸಿನ ಏನು ಮಾಡತ್ರಿ ಇಬ್ರು? ಯವ್ವ ಅಡುಗೆನ ಬರೋದಿಲ್ಲ ಅಂತಂದಿದ್ದಲ್ಲೇ. ಈಗ ನೋಡಿದ್ರೆ ಮಟನ್ ಪಲ್ಯ ಮಾಡಿದಿ, ಮಟನ್ ಸಾರು ಮಾಡಿದಿ, ಇನ್ನೂ ಏನೇನು ಮಾಡಿದಿ ಅಡುಗೆ? ಅತ್ತೆ, ಅದು ನಾನು ಬರ್ತದ್ರಿ. ನಾನು ನಿಮ್ಗೆ ಸುಮ್ಮನೆ ಅಂದಿದ್ನಿ. ರಾಗಿ ಮುದ್ದೆ ಮಾಡೇನು, ಅನ್ನ ಮಾಡೇನು, ನಿಮ್ಗೆ ಏನು ಬೇಕಾದ್ರೆ ಹಚ್ಕೊಂಡು ರೀ. ಇದನ್ನೆಲ್ಲ ಈಗ ಯಾಕೆ ಮಾಡಿದಿ? ಯಾರು ತೊಗೊಂಬಂದು ಕೊಟ್ಟಿದ್ದೀನಲ್ಲ ನಿನಗೆ ಮಾಡಕ್ಕೆ? ಯಾರಂದ್ರೆ ಮಾವಾರು ತಂದು ಕೊಟ್ರಿ. ಅಕ್ಕ ಬಂದ ಅಲ್ಲ, ಅದ ಖುಷಿಗೆ ಮಾಡಂತೇಳಿ ತೊಗೊಂಬಂದ್ರು. ಅದಕ್ಕೆ ಮಾಡಾಕಿಟ್ನಿ. ಇಲ್ಲ ನಾನು ಯಾಕೆ ಸುಮ್ಮನೆ ಮಾಡಲಿ? ಅವ್ರು ಹೇಳಿದ್ಕ ನಾನು ಮಾಡಾಕತ್ನಿ. ಇಲ್ಲಾಂದ್ರೆ ನಾನೇನು ಮಾಡ್ತಿದ್ದೇನೆ? ಇನ್ನು ನಾನು ಹೊರಗೆ ಹೋಗಿ ತೊಗೊಂಬಂದು ಮಾಡಾಕತ್ತೇನು? ನೀವೇ ಹೇಳ್ರಿ ನೋಡೋಣ. ಅದು ಕರೆನ ಬಿಡು. ಮಗಳು ಬರೋಣ ತಡನಿಂದ ರೊಕ್ಕ ಹುಟ್ಟತಾವ ಕೈಯಾಗ ತೊಗೊಂಡು ಬರ್ತಾನೆ. ತರ ಬಂದುಬಿಟ್ಟಾಳೆ ತಿನ್ನಾಕ. ಕಾಂದಿರಾಕಿ ಅಷ್ಟು ದೊಡ್ಡ ಮನ್ಯಾಗ ಇಂಥದ್ದೆಲ್ಲ ತಿನ್ನಂಗಿಲ್ಲ ಏನಕ್ಕೆ? ಇಲ್ಲಿ ಬಂದು ತಿನ್ಬೇಕೇನ ನಮ್ಮ ಮನ್ಯಾಗನ? ನೋಡಿ ಚಿಕ್ಕಮ್ಮ, ಯಾಕೆ ಥರ ಇಲ್ಲ ಅಂತೀರಾ? ನಾನೇನು ತಿನ್ನಕತ್ತಿಲ್ದ ಇಲ್ಲೇನು ಬಂದಿಲ್ಲ. ಅಪ್ಪ ಕರ್ಕೊಂಡು ಬಂದಾರ ಪ್ರೀತಿಯಿಂದ, ಅದಕ್ಕೆ ಬಂದೇನಿ. ಪ್ರೀತಿಯಿಂದ ಅಂಕಿತ ಅಡುಗೆ ಮಾಡಿ ಕೊಡಕತ್ತಾಳ. ನಾನು ನೀವು ಬರಲಿ ಅಂತ ಕಾಕೊಂತ ಕುಂತಾನೆ ಹೊರತು ನಾನೇನೋ ತಿನ್ನಕ್ಕೆ ಕುಂತಿಲ್ಲ. ಅವ್ರ ಜೊತೆ ಮಾತಾಡ್ತಾ ಕುಂತಿದ್ನಿ ನೋಡ್ತಾ. ಆದರೆ ನೀವು ನೋಡಿದ್ರೆ ಹಿಂಗೆಲ್ಲ ಅನ್ನೋದು ತಪ್ಪಾಗ್ತೈತಿ ಚಿಕ್ಕಮ್ಮ. ನೋಡು, ನಾನು ನಿನಗೆ ಈಗ ಹೇಳ್ತಾನೆ, ನೀ ನನ್ನ ಜೊತೆ ಮಾತಾಡಕ್ಕೆ ಹೋಗಬೇಡ. ನೀ ನನ್ನ ಜೊತೆ ಮಾತಾಡಕ್ಕೆ ನೀ ಯಾರು ನೀನು? ನಿಮ್ಮಪ್ಪ ಇದ್ದಾಗ ನಾಟಕ ಮಾಡ್ತಾನೆ ಅಷ್ಟೇ. ನಿಮ್ಮಪ್ಪ ಇದ್ದಾಗ ನೀನು ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ. ಸರಿನಾ? ಆಯ್ತು ಬಿಡಿ, ನೀವು ಹೆಂಗೆ ಅಂತೀರ ಹಂಗೆ ಆಗಲಿ. ನಾನು ಯಾಕೆ ನಿಮ್ಗೆ ಮ್ಯಾಲೆ ಬಿದ್ದ ಮಾತಾಡ್ಸ್ಲಿ? ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಸುಮ್ಮನೆ ಇರ್ತೀನಿ. ನನಗೇನು ಅಂಥದ್ದು ಬಂದಿಲ್ಲ. ಸರಿ ಯವ್ವ ಅಂಕಿತ, ಮಾಡಕತ್ತೇನ? ಅಲ್ಲ, ನಿಮ್ಮ ಅತ್ತಿಗೆ ಮಾಡಂತ ಹೇಳಿದ್ನಲ್ಲ, ನೀನ ಮಾಡಕತ್ತೇನವ? ಆಕೆ ಯಾವಾಗ ಮಾಡ್ಬೇಕು? ಗಲ್ಲ ಒಬ್ಬಿಸ್ಕೊಂಡು ನಿಂದ್ರದ್ದು ಹೆಚ್ಚಾಗಿರ್ತತಿ. ನಿನ್ನ ಈಗ ಮಾಡಿದಂಗೆ. ಮಾವ,
ಬಿಸಿ ಬಿಸಿದ ಊಟ ಅಡಿ ಎಲ್ಲ ರೆಡಿ ಆಗೈತಿ. ಊಟ ಮಾಡಿಬಿಡ್ರಿ. ನೀವು ಅಕ್ಕ ಅತ್ತಿ ಎಲ್ಲರೂ ಕುತ್ಕೊಂಡ ಇಲ್ಲಿ ಅಡುಗೆ ಮನೆ ಕುಂದ್ರಿ, ನಾನು ಹಚ್ಚಿಸ್ಕೊಡ್ತೇನೆ, ಊಟ ಮಾಡಿರಿ. ಇನ್ನು ಕುದಿಯಾಕಿಟ್ಟೇನಿ, ಹಠ ಮಠ ಕುಂದ್ರಿ, ಕೈ ತಗೊಂಡು ಬರ್ರಿ, ನಾನೆಲ್ಲ ತಾಟೆಲ್ಲ ರೆಡಿ ಮಾಡ್ತೇನೆ. ಏನಕ್ಕ ಸರಿ ಅಲ್ವಾ ಅತ್ತೆ? ನನಗೆ ಇವಾಗ ಬೇಡ ಊಟಕ್ಕೆ, ನಾನು ಅಮ್ಮಗೆ ಬಂದಮೇಲೆ ಆಮೇಲೆ ಮಾಡ್ತೇನೆ, ನೀವೆಲ್ಲ ಮಾಡಿರಿ, ನನಗೆ ಹಸು ಇಲ್ಲಿಗೆ. ಅಲ್ಲ ಅತ್ತೆ, ಅವ್ರು ಬಂದಮೇಲೆ ನಾನು ಅವರು ಮಾಡ್ತೀವಿ, ಇವಾಗ ನೀವು ಬೇಕಿದ್ರೆ ಮಾಡಿರಿ. ಬೇಡ ಬೇಡ, ನೀನು ಅವ್ರ ಜೊತೆ ಕುತ್ಕೊಂಡ್ರೆ ಬಿಸಿ ಬಿಸಿ ತಿನ್ನು. ನನ್ನ ಮಗ ಬಂದಮೇಲೆ ನಾನು ಅವನು ತಿಂತವು. ಈಗ ನಮಗೆ ತಿನ್ನೋದು ಹೊಟ್ಟೆನ ಹಸುವಾಗಿಲ್ಲ. ಈಕಿ ಕೊಡಿಕಿಗಿದೆ ಮನೆಗೆ, ಮನೆಗೆ ಗೆಸ್ಟ್ ಬಂದಾಳ, ಗೆಸ್ಟ್ ಅಕ್ಕಿ ಕೊಡು ಮೊದಲು ಮನೆ ಮಗಳಿಗೆ. ಅಕ್ಕಿಗೋಸ್ಕರನ ತಂದಿರೋದು ಮತ್ತೆ ಆಕಿ ತಿನ್ನದಿದ್ರೆ ಹೆಂಗೆ? ಹಾಂ, ಅಕ್ಕಿಗೋಸ್ಕರನ ತಂದ ಮಾಡಿಸಿದಾನ ಮತ್ತೆ. ನಿನ್ನ ಕೈಯಿಂದ ಮಾಡಿದ್ರೆ ಇನ್ನೂ ಚಲೋ ಇರ್ತಿತ್ತು. ತಾಯಿ ಪ್ರೀತಿ ಸಿಕ್ಕತ್ತಂತೇಳಿ ಖುಷಿ ಪಡ್ತಿಲ್ಲ ನನ್ನ ಮಗಳು. ಆದ್ರೆ ನೀನು ಮಾಡಿ ಏನು ಮೊದಲು ಸೊಕ್ಕಿನಾಕಿ, ಸೊಕ್ಕಿನ ಹೆಣ್ಣು ಯಾವಾಗ ಬಗ್ಬೇಕು, ಬಗ್ಗಕ್ಕಾಗಿತ್ತೇನ ಅಕ್ಕಿಗೆ? ಆಗಂಗಿಲ್ಲ. ಅದಕ್ಕೆ ಪಾಪ ನನ್ನ ಸೊಸಿ ಮಾಡಾಕತ್ತಾಳ. ಏನು ಮಾಡತ್ತೀರಿ ಎಲ್ಲರೂ? ಅಯ್ಯೋ, ಎಲ್ಲರೂ ಅಡುಗೆ ಮನೇಲಿ ಇದ್ದೀರಿ. ಅಡುಗೆ ಜೋರೈತಿ. ಎಲ್ಲ ನೀನು ಮಾಡಕತ್ತಿ ಏನಂಗಿತ? ನನಗೆ ನೀನು ಅಡುಗೆನೇ ಮಾಡಂಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅಯ್ಯೋ ಸುಂದ್ರಿ ಅಕ್ಕ, ಯಾವಾಗ ಬಂದು? ಆರಾಮದೇನು? ಮೊದಲನೇ ಸಾರಿ ನನ್ನ ತಮ್ಮ ಸುಂದ್ರಿ ಅಕ್ಕ ಅಂತ ಕರೆಯಕತ್ತಾನ. ಹ್ಞೂ ಅಮ್ಮ, ಆರಾಮದೇನು. ನೀ ಆರಾಮದೇನು? ಎಷ್ಟು ದಿನ ಆಗಿತ್ತಲ್ಲ ನೀನು ನೋಡಿ. ಸ್ವಲ್ಪ ಸಣ್ಣಾಗಿಯಲ್ಲ, ಯಾಕೆ ಸಣ್ಣಾಗಿದ್ದಿ? ಸರಿಯಾಗಿ ಊಟ ಮಾಡೋದೇ ಇಲ್ಲ? ಅಯ್ಯೋ ಹಾಗೇನಿಲ್ಲ ಅಕ್ಕ, ಊಟ ಮಾಡ್ತೀನಿ. ಸ್ವಲ್ಪ ಹಂಗೆ ಕೆಲಸ ಟೆನ್ಷನ್ಗಳೆಲ್ಲ ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಸಣ್ಣಾಗೇನಷ್ಟೆ. ಸಣ್ಣ ಇರ್ಬೇಕಕ್ಕ, ದಪ್ಪ ಇರಬಾರ್ದು. ದಪ್ಪ ಇದ್ರೆ ಸರಿ ಕಾಣಂಗಿಲ್ಲ, ಹೊಟ್ಟೆ ಬಂದ್ಬಿಡ್ತತಿ. ಮತ್ತೆ ಯಾವಾಗ ಬಂದು? ಇವಾಗ ಬಂದೇನ? ಸ್ವಲ್ಪ ಹೊತ್ತಾಯ್ತು. ನಾ ಅದು ಎಲ್ಲರೂ ಇದ್ದೀವಿ. ಅಮ್ಮ ಒಬ್ಬಳೇ ಮಿಸ್ ಆಗಿದ್ದಾಳೆ ಅಲ್ಲ. ಅಮ್ಮ ಒಬ್ಬಳು ಇದ್ದಿದ್ರೆ ಮನೆಗೆಲ್ಲ ಕಳೆ ಬರ್ತಿತ್ತು. ಅವಳೊಬ್ಬಳನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವಳು ಇವಾಗ ಬರ್ತಾಳೋ ಏನೋ. ಅಮ್ಮಗ ನೀನು ಏನೋ ಅನ್ಕೊಳ್ಳೋ ಅಂದ್ರೆ ನೀನೊಂದು ಮಾತು ಕೇಳ. ಅಯ್ಯೋ ಕೇಳಕ್ಕ, ಹೌದು ನಾನು ನಿನ್ನ ಕೇಳ. ಕ್ರಿಶ್ ಬಾಬಾ ಎಲ್ಲಿ? ಯಾವಾಗ ಬರ್ತಾರೆ? ಅವ್ರನ್ನ ನೋಡಿ ಎಷ್ಟು ದಿನ ಆಗಿತ್ತು. ಅಲ್ಲ, ನಾನು ಅವರು ಬರ್ತಾರಂತ ಅನ್ಕೊಂಡಿದ್ನಿ, ಅವರು ಬರಲಿಲ್ಲೇನು? ಅಯ್ಯೋ ಚುನಿ ಅಂದರೆ ಗಂಡನ ಮುಖನ ನೋಡಬಾರ್ದು. ಇನ್ನು 4 ದಿನದಾಗ ಬರ್ತೈತಿ. ಹಾಗಾಗಿ ಅಪ್ಪರ ಒಂದು 4 ದಿನ ಮುಂಚೆನೇ ಕರೆಯಕ್ಕೆ ಬಂದರು. ಅದಕ್ಕೆ ಅಪ್ಪನ ಜೊತೆ ನಾನು ಬನ್ನಿ. ಅಂಕಿತನೂ ಇನ್ನೊಂದು 4 ದಿನ ಬಿಟ್ಟು ಹೋಗ್ತಾಳೆ. ಅಮ್ಮ ಇಲ್ಲಿ ಬರ್ತಾಳೆ, ಮತ್ತು ಅಂಕಿತ ಅಲ್ಲಿ ಹೋಗ್ತಾಳೆ. ಅವನಿಗೂ ಅದೆಲ್ಲ ಗೊತ್ತೈತಿ, ನಾನೆಲ್ಲ ಹೇಳೇನ ಅದನ್ನು. ನೀನು ಹೇಳಿದ್ರಲ್ಲ, ಅವನೇನು ಕೇಳಬೇಕಂತೇನಿಲ್ಲ ಬಿಡು. ಅಯ್ಯೋ ಹೇಳಿ ಬಿಡಮ್ಮ, ಹೇಳಿದ್ರೆ ಏನಾಯ್ತು? ನನಗೆ ಗೊತ್ತೇ ಇರಲಿಲ್ಲ, ಇವಾಗ ಅಕ್ಕ ಹೇಳಿದ ಮೇಲೆ ಗೊತ್ತಾಯಿತು. ಸರಿ ಸರಿ, ಹೊಟ್ಯಾಗ ಹುಳ ಓಡಾಡತ್ತಾವ, ಹೊಟ್ಟೆ ಚುರ್ರ ಅನ್ನೋದು ಹಸದ ಕಾಸು. ಯವ್ವ ಕುಂದ್ರು, ಎಲ್ಲರೂ ಸೇರಿಸಿ ಇಲ್ಲೇ ಅಡುಗೆ ಮನೆಗೆ ಕುತ್ಕೊಂಡು ಊಟ ಮಾಡೋಣ್ರಿ. ಏನಂತೀಯಪ್ಪ? ಆರಾಮ್ ಬಾಡ ಊಟ ಮಾಡ್ಯಾಳ ನನ್ನ ಹೆಂಡ್ತಿ. ಕುಂತ್ಕೊಂಡು ಮಸ್ತ್ ಜಮಾಯಿಸ್ಬಿಡೋಣ. ಸರಿಪಾ, ನೀ ಹೇಳಿದಂಗಾಗಲಿ. ನಾನು ಹೋಗಿ ಕರ್ಮರ್ ತಗೊಂಬರ್ತೇನೋ. ಪ್ಲೇಟ್ ಎಲ್ಲ ರೆಡಿ ಮಾಡಿಬಿಡ್ರಿ. ಅವು ನಿಮ್ಮ ಮಗು ಏನೋ ನೀ ಬಂದ ಮೇಲೆ ತಿಂತಾಳು, ತಿಂತಾಳೋ ಏನೋ ಉಪವಾಸ ಇರ್ತಾಳೆ ಕೇಳಪ್ಪ ಅಮ್ಮಗ. ಹೌದು ಬೇವ, ಯಾವತ್ತು ಕಾಯ್ತಿರಾಕಿ ಇವತ್ತು ಕಾಯ್ತಾನಂದೇನು? ನಾನು ಬರೋ ಮಟ್ಟ ಊಟ ಮಾಡೋದು ಬಿಟ್ಟು ಕಾಯ್ತಾನಂದಿ? ಹೂವ ನನ್ನ ಮೇಲೆ ಅದೆಷ್ಟು ಪ್ರೀತಿ ಬಂದಿತ್ತು ಬೇ ನಿನಗೆ? ಸರಿ ಸರಿ, ನಾನು ಬಂದನಲ್ಲ, ಊಟ ಮಾಡುವಂತೆ ನಡಿ, ಕೈ ತಗೊಂಬರ್ ನಡಿ. ನನಗೆ ಹಸು ಇಲ್ಲಪ್ಪ, ನೀವೆಲ್ಲ ಊಟ ಮಾಡಿರಿ, ನಾನು ಆಮೇಲೆ ಊಟ ಮಾಡ್ತೇನೆ. ನನಗೆ ಈಗ ಯಾಕೋ ಹೊಟ್ಟೆಸ್ತಿಲ್ಲ, ನೋಡೋಣ ಆಮೇಲೆ ಹೊಟ್ಟೆಸಿದ್ರೆ ಮಾಡ್ತೇನೆ. ಅಯ್ಯೋ ಅತ್ತೆ, ಅಡುಗೆ ಎಲ್ಲ ಆಗೈತಿ, ಬಡ ಬಡ ಉಂಡು ಬಿಟ್ರೆ ಆಯ್ತಲ್ಲ. ನಾನು ಇವಾಗ ಹೊಂತೀನಿ, ಇದೆಲ್ಲ ಆಗೈತಿ. ನಾನು ಇದನ್ನು ಆಫ್ ಮಾಡ್ತೇನೆ. ಬಡ ಬಡ ಎಲ್ಲರೂ ಹೋಗಿ ಕೈ ತೊಗೊಂಬರೋರಿ. ಮತ್ತು ಅದನ್ನು ಒಳ್ಳೆ ಬಿಸಿ ಮಾಡೋಕೆ ಇದೇನು ಗ್ಯಾಸ್ ಅಲ್ಲ, ಇದು ಒಲಿ ಐತಿ. ಉರಿ ಹಚ್ಚಿ ಬಿಸಿ ಮಾಡೋದು ಚಲೋನು ಅನ್ಸಂಗಿಲ್ಲ, ಹೊಗೆ ಬಾಸ್ ಆಕತಿ. ಅದಕ್ಕೆ ಅದನ್ನು ಕಿಚ್ಚಿದ ಮೇಲೆ ಇರ್ತೈತಿ. ನಾನು ಉರಿ ಬಂದು ನೊಂದಿಸ್ತಾನೆ. ನೀವು ಹೋಗಿ ಮತ್ತಿ ತೊಗೊಂಬರ್ರಿ ಮಾವ, ಅಷ್ಟೊತ್ತಿಗೆ ತಾಟೆಲ್ಲ ರೆಡಿ ಮಾಡ್ತಾನೆ. ರೀ ನೀವು ಹೋಗ್ರಿ, ಕೈಕಂಬರಿ ತೊಗೊಂಡ್ಬರ್ರಿ. ನಿಮಗೂ ಊಟಕ್ಕೆಲ್ಲ ಪ್ಲೇಟ ತಯಾರು ಮಾಡಿರ್ತಾವೆ. ಅಕ್ಕ ಅಲ್ಲಿ ಪ್ಲೇಟ್ ಇದೆ ಕೊಡಕ? ಸರಿ ಅಂಕಿತ, ನಾನು ಕೈ ತೊಗೊಂಬಂದಿನಿ, ಇಬ್ಬರು ಸೇರಿ ಹಚ್ಚನ. ಅದನ್ನ ಉರಿ ನಂದಿಸ್ಬಿಡು, ಅದು ಕಿಚ್ಚಿದ ಮೇಲೆ ಸ್ವಲ್ಪ ಬಿಸಿ ಆಗಲಿ. ಸರಿ ಅಕ್ಕ, ಆಯಿತು. ನನ್ನ ಹೆಂಡತಿಗೆ ಹೊಟ್ಟೆಯಾಗೆಲ್ಲ ಹುಳ ಬಿಟ್ಟಂಗಾಗೈತಿ. ಯಾಕಂದ್ರೆ ನನ್ನ ಮಗಳನ್ನ ಕರ್ಕೊಂಡು ಬಂದನಲ್ಲ, ಅದನ್ನು ತೋರಿಸ್ಕೋಬಾಳ. ಮಕ್ಕಗೆಲ್ಲ ಉಪ್ಪನ್ನು ತುಬ್ಬಿಸ್ಕೊಂಡು ಕುಂತಾಳ. ಅಂದ್ರೆ ಇದ್ರಾಗ ಅರ್ಥ ಆಗೈತೆ ನನಗೆ, ಆಕಿಗೆ ಎಷ್ಟೆಲ್ಲ ಉರಿಯತ್ತಿರ್ಬೇಕು, ಎಷ್ಟೆಲ್ಲ ತ್ರಾಸ ಆಗತ್ತಿರ್ಬೇಕು ಅಂತೇಳಿ. ನಮ್ಮ ಅವ್ವನ ಮಕ್ಕ ನೋಡಿದ್ರೆ ಯಾಕೋ ಗರಂ ಇದ್ದಂಗದಾಳ. ಊಟ ಮಾಡಿದ್ರೆ ಮಾಡಲಿ, ಬಿಟ್ರೆ ಬಿಡಲಿ, ಅಕ್ಕಿ ಇಷ್ಟ. ಯವ್ವ ಒಂದು ಮಾತು ಕೇಳ್ತಾನ, ಊಟ ಮಾಡಿಬಿಡ್ಬೇ ಯವ್ವ. ಹಂಗೆ ಉಪವಾಸ ಮಕ್ಕೋಬೇಡ, ರಾತ್ರಿ ಹೊಟ್ಟೆ ಸೀತೈತೆ ನೋಡು ಮತ್ತೆ. ನೀನು ಸುಮ್ಮನೆ ಹೋಗು, ನಿನ್ನ ಹೊಟ್ಟೆ ಸತ್ತಲು ಹೊಟ್ಟೆ ಹರಿಯೋಂಗ ತಿನ್ನು ಬಿಡು. ಅದನ್ನ ಬಿಟ್ಟು ನನಗೇನು ಹೇಳ್ತೀವಲ್ಲ, ನೀನು ಮಾಡ್ಕೋ. ಹಾಂ ಅಲ್ಲ ಬೇ, ನಾನು ನಿನ್ನ ಚಲೋದಕ್ಕೆ ಹೇಳಿನಿಲ್ಲ. ಅಲ್ಲ, ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋ, ಇಲ್ಲಾಂದ್ರೆ ರಾತ್ರಿ ಹೊಟ್ಟೆ ಸೀತಂತ ಹೇಳಿನಿ. ನೀನು ನೋಡಿದ್ರೆ ನನ್ನನ್ನು ಬೈತಿಯಲ್ಲ. ನಿನ್ನ ಇಷ್ಟ, ಊಟ ಮಾಡಿದ್ರೆ ಮಾಡು, ಹೋಗ್ಬೇಕಾರೆ ಹಂಗೆ ಉಪವಾಸ ಮಕ್ಕೋ. ರಾತ್ರಿಗೆ ಏನು ಹಿಡಿಬೇಡ ಅಂಕಿತ, ಎಲ್ಲ ಖಾಲಿ ಮಾಡಿ ತೊಳೆದಿಟ್ಬಿಡ್ರಿ. ಅವಾಗ ಗೊತ್ತಾಗ್ಲಿ, ಹೊಟ್ಟೆ ಚೂರು ಚೂರು ಅಂತತ್ಲ, ಅವಾಗ ಗೊತ್ತಾಕತಿ.